Good morning, children. So, conjugate state. Previous class, we learned this lesson. No, this is lesson number first. Lesson name is conjugate state. Lesson name is conjugate state. So, only first paragraph only we will finish. No, so today we will start second paragraph. Okay. But first, what we learned once we recall that. Okay. So, ಕೃಷ್ಣದೇವರಾಯಂದು ಆಸ್ಥಾನ ಇತ್ತು. ಅದರಲ್ಲಿ ಒಬ್ಬ ಕಂಚು ಸೇಠ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ಕಂಚು ಸೇಠ್ ಅಂತ ವ್ಯಕ್ತಿ ಸೇಠ್ ಎಷ್ಟು ಕಂಜೂಸ್ ಆಗಿದ್ದ ಅಂದ್ರೆ ಅವನ ಜೇಬಿಂದ ಒಂದು ರೂಪಾಯಿ ದುಡ್ಡು ತೆಗಿಬೇಕಂದ್ರೂ ಅವನು ಹೇಗೆ ಫೀಲ್ ಮಾಡ್ತಾ ಇದ್ದಂದ್ರೆ ಮುಷ್ಟಿ ನಾನಿ ಮರ್ಜಾತಿದ್ದಿ. ನಾನಿ ಮೀನ್ಸ್ ಅಜ್ಜಿ. ಯಾರು ಅವ್ರ ಅಜ್ಜಿ ಇದ್ದರು, ಆ ಅಜ್ಜಿಗಳು ಆ ಸಂಬಂಧಿಕರು ಸತ್ತಾಗ ಎಷ್ಟು ದುಃಖ ಪಡ್ತಾರೋ ಆ ತರ ಸೇಠು ದುಃಖ ಪಡ್ತಾ ಇದ್ದ. ತನ್ನ ಜೇಬಿಂದ ಒಂದು ರೂಪಾಯಿ ತೆಗೆದು ಒಂದು ಕಾಯಿನ್ ತೆಗೆದು ಹೊರಗಡೆ ಯಾರಾದ್ರೂ ಕೊಡ್ಬೇಕಂದ್ರೆ ಅವನು ಅಷ್ಟು ದುಃಖ ಪಡ್ತಾ, ಅಷ್ಟು ಸಂಕಟ ಪಡ್ತಾ ಇದ್ದ. ನಾನು ದುಡ್ಡು ಹೋಗ್ತಾ ಇದೆ ಅಂತ ಸಂಕಟ ಪಡ್ತಾ ಇದ್ದ. ನಾನಿನ್ನ ಜಾತಿಗೆ ಅನ್ನೋ ವರ್ಡ್ ಯಾರು ಕನೆಕ್ಟ್ ಮಾಡಿದಾರೆ ಅಂದ್ರೆ ಪೈಸಾ. ಅವನ ದುಡ್ಡಿಗೆ ಕನೆಕ್ಟ್ ಮಾಡಿದ್ದಾರೆ. ಅವನ ಪೈಸಾನ ಅವನು ಯಾರಾದ್ರೂ ಸಾವಾದಾಗ ಎಷ್ಟು ನೋವು ಸಂಕಟ ದುಃಖ ಅನುಭವಿಸ್ತಾರೋ ಅಷ್ಟು ದುಃಖ ಅನುಭವಿಸ್ತಿದ್ದ ಅಂತ ಹೇಳ್ತಾ ಇದ್ದಾರೆ. एक बार उसके कुछ मित्रों ने हंसी हंसी में एक कलाकार से अपना चित्र बनाने के लिए उसे राजी कर दिया. आದ್ರೆ ಒಂದಿನ ಏನಾಯ್ತು, ಅವನ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ನಗ್ತಾ ನಗ್ತಾ ಒಂದು ವಿಷಯಕ್ಕೆ ಸೇಠ್ನ ಒಪ್ಪಿಸ್ಬಿಟ್ರು. ಒಂದು ವಿಷಯವಾಗಿ ಆ ವಿಷಯ ಏನು ಅಂದ್ರೆ ಒಬ್ಬ ಕಲಾಕಾರನ ಅಂದ್ರೆ ಒಬ್ಬ ಚಿತ್ರಕಾರನ ಕರ್ಕೊಂಡ್ಬಂದು ಅವನ ಪಿಕ್ಚರ್ನ ಮಾಡಕ್ಕೆ ಒಪ್ಪಿಸ್ಬಿಟ್ರು. ಓಕೆ, उसके सामने तो वो मान गया. आदि सेठ ಏನ್ ಮಾಡ್ದ, तन फ्रेंडಗಳ ಮುಂದೆ ಒಪ್ಕೊಂಡೆ ಬಿಟ್ಟ ಕೊನೆಗೆ. पर जब चित्रकार उसका चित्र बनाकर लाया तो सेठ की हिम्मत ना पड़ी. ಆದ್ರೆ ಯಾವಾಗ ಚಿತ್ರಕಾರ ಸೇಠ್ ಪಿಕ್ಚರ್ ಮಾಡ್ಕೊಂಡು ತಗೊಂಡ್ ಕೊಡ್ತಾನೋ ಆಗ ಸೇಠ್ಗೆ ಧೈರ್ಯ ಬರಲಿಲ್ಲ. ಯಾರು ಧೈರ್ಯ ಬರಲಿಲ್ಲ ಅಂದ್ರೆ चित्र के मूल्य के रूप में चित्रकार को 100 सुवर्ण मुद्राएं दे. ಅಂದ್ರೆ ಅವನಿಗೆ ಧೈರ್ಯ ಬರಲಿಲ್ಲ. ಯಾವ್ದು ಧೈರ್ಯ ಬರಲಿಲ್ಲ ಅಂದ್ರೆ ಈಗ ಅವ್ನು ಚಿತ್ರ ಮಾಡ್ಕೊಂಡ್ ಬಂದಿದ್ದಾನೆ, ಚಿತ್ರ ಮಾಡ್ಕೊಂಡ್ ಬಂದಿರೋದಕ್ಕೆ ಅವನಿಗೆ ದುಡ್ಡು ಕೊಡ್ಬೇಕು. ಮೂಲ್ಯ ದೇನಾ ಹೇ, ಮೂಲ್ಯ ರೂಪ ದೇನಾ ಹೇ. ಮೂಲ್ಯ ಮೀನ್ಸ್ ದುಡ್ಡಿನ ರೂಪದಲ್ಲಿ, ಪೈಸದ ರೂಪದಲ್ಲಿ. ಅಂಡರ್ಲೈನ್ ದಟ್ ವರ್ಡ್ ಮೂಲ್ಯ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ಬಂದಿದ್ದಾರಲ್ಲ ಮೂಲ್ಯ ಮೀನ್ಸ್. ಸೊ ಅಂಡರ್ಲೈನ್ ವರ್ಡ್ ಮೂಲ್ಯ ಅಂದ್ರೆ ದುಡ್ಡು ಕೊಡ್ಬೇಕಿತ್ತು. ಚಿತ್ರಕಾರಕ್ಕೂ ಎಷ್ಟು ಕೊಡ್ಬೇಕಿತ್ತು ಚಿತ್ರಕಾರಕ್ಕೆ ಅಂದ್ರೆ 100 means how much? So means 100. Okay, 1000 means 1000. 100 means 100. 100 swarna means what I told in previous class. Swarna means gold. So 100 ಚಿನ್ನದ ಮುದ್ರಾಯೆ. ಮುದ್ರಾಯೆ means coins. 100 ಚಿನ್ನದ ನಾಣ್ಯಗಳನ್ನ ಕೊಡ್ಬೇಕಾಗಿತ್ತು. ಯಾರಿಗೆ? ಚಿತ್ರಕಾರನಿಗೆ. ಅದಕ್ಕೋಸ್ಕರ ಸೇಠ್ಗೆ ಏನ್ ಬರಲಿಲ್ಲ, ಹಿಮ್ಮತ್ ಬರಲಿಲ್ಲ, ಧೈರ್ಯ ಬರಲಿಲ್ಲ. ಸೊ ದಿಸ್ ವಾಟ್ ವಿ ಲರ್ನ್ ಫಸ್ಟ್ ಪ್ಯಾರಾಗ್ರಾಫ್ ಇನ್ ಪ್ರೀವಿಯಸ್ ಕ್ಲಾಸ್. ನೋ ಓಕೆ, ನಾ look at the second paragraph now. Okay, keep the finger there, just follow the letter. एक तो वो सेठ भी एक तरह का ಕಲಾಕಾರ ಇದ್ದ. ಸೊ ಸೇಠನು ಸಹ ಒಂದು ರೀತಿಯ ಕಲಾಕಾರನೇ ಆಗಿದ್ದ. ಚಿತ್ರಗಾರನೇ ಬೇರೆ, ಕಲಾಕಾರನೇ ಬೇರೆ. ಚಿತ್ರಗಾರ ಮೀನ್ಸ್ ಡ್ರಾಯಿಂಗ್ ಮಾಡೋರು, ಡ್ರಾಯಿಂಗ್ ಬಿಡಿಸೋರು, ಅದು ಯಾವುದೇ ಆಗಿರ್ಬೋದು. ಅವನ ಚಿತ್ರಕಾರ. ಚಿತ್ರ ಪ್ಲಸ್ ಕಾರ್ ಚಿತ್ರಕಾರ. ಚಿತ್ರ ಮೀನ್ಸ್ ಪಿಕ್ಚರ್, ಕಾರ್ ವ್ಯಕ್ತಿ. ಚಿತ್ರವನ್ನು ಬಿಡಿಸುವ ವ್ಯಕ್ತಿ ಚಿತ್ರಗಾರ. ಕಲಾಕಾರ, ಕಲಾ ಪ್ಲಸ್ ಕಾರ್ ಕಲಾಕಾರ. ಕಲಾ ಮೀನ್ಸ್ ಆಕ್ಟಿಂಗ್ ಮಾಡೋದು. ಕೆಲವು ನಿಜ ಜೀವನದಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಕೆಲವು ಫಿಲಂಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಆ ತರ. ಓಕೆ, ಕಲಾ ಪ್ಲಸ್ ಕಾರ್ ಕಲಾಕಾರ. ಕಲಾ ಮೀನ್ಸ್ ನಟಿಸೋ ಅಂತವ್ರು, ನಟನೆ ಮಾಡುವಂತ ವ್ಯಕ್ತಿನ ಕಲಾಕಾರ, ಕಲಾವಿದ ಅಂತ ಹೇಳ್ತಾರೆ. ಸೊ ಇಲ್ಲಿ ಸೇಠನು ಸಹ ಈ ಚಿತ್ರಕಾರ ಒಬ್ಬ ಚಿತ್ರಕಾರ, ಚಿತ್ರ ಬಿಡಿಸೋ ಒಬ್ಬ ಚಿತ್ರಕಾರ ಇದ್ರೆ ಸೇಠು ನಿಕ್ಕಮ್ಮ ಅಂದ್ರೆ ಕಂಜೂಸ್ ಆಗಿದ್ದ. ಕಂಜೂಸ್ ಜೊತೆಗೆ ಒಬ್ಬ ಕಲಾಕಾರನೂ ಆಗಿದ್ದ. ಒಬ್ಬ ಡ್ರಾಮಾ ಆಡುವಂತ ಚೆನ್ನಾಗಿ ಕಲಾವಿದನೂ ಆಗಿದ್ದ ಅವನು ಸೇಠು. उसने अपने चेहरे का स्वरूप बदलने की कला को बांधी थी. उसने अपने चेहरे का स्वरूप बदलने की कला को बांधी थी ಅಂದ್ರೆ ಸೇಠಿಗೆ ತನ್ನ
ಸ್ವರೂಪ್, ಸ್ವರೂಪ್ ಅಂದ್ರೆ ರೂಪ, ಸ್ವರೂಪ್ ಮೀನ್ಸ್ ರೂಪ, ಮುಖದ ಒಂದು ರೂಪನ ಬದಲನೆ, ಬದಲನೆ ಮೀನ್ಸ್ ಚೇಂಜ್, ತನ್ನ ಮುಖದ್ವನ್ನ ಬದಲಾಯಿಸ್ಕೊಳ್ಳೋ ಅಂತ ಒಂದು ಕಲೆ ಗೊತ್ತಿತ್ತು ಸೇಟುಗೆ ಅಂತ. ಬದಲಾವಣೆ ಚೇಂಜ್, CHANGE ಚೇಂಜ್. ಸೊ ಮುಖದ ಸ್ವರೂಪವನ್ನ ಬದಲಾವಣೆ ಮಾಡ್ಕೊಳ್ಳೋ ಅಂತ ಕಲೆ ಯಾರು ಗೊತ್ತಿತ್ತು? ಸೇಟ್ಗೆ ಗೊತ್ತಿತ್ತು. ಖೂಬ್ ಆಕೃತಿ ಅಂದ್ರೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ, ತನ್ನ ಮುಖನ ಚೇಂಜ್ ಮಾಡ್ಕೊಳ್ಳೋ ಅಂತ ಕಲೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. चित्रकार को आया देखकर सेठ अंदर गया और कुछ ही क्षणों में अपना चेहरा बदलकर बाहर आ गया. सो चित्रकार ಯಾವಾಗ ಫೋಟೋ ತಗೊಂಡು ಬಂದು ಆಗ ಸೇಠ್ ಏನ್ ಮಾಡ್ತಾನೆ, अंदर गया ಮನೆ ಒಳಗಡೆ ಹೋಗ್ತಾನೆ, कुछ ही क्षणों में बाहर चेहरा बदलकर बाहर आया. कुछ ही क्षणों, क्षणों में सेकंड, ಸ್ವಲ್ಪ ಸೆಕೆಂಡ್ ಅಲ್ಲೇ अपना चेहरा बदलकर तನ್ನ ಫೇಸ್ ನ ಬದಲಾವಣೆ ಮಾಡಿಕೊಂಡು, ತನ್ನ ಫೇಸ್ ನ ಚೇಂಜ್ ಮಾಡಿಕೊಂಡು ಬಾಹರ್ ಆಯ ಹೊರಗಡೆ ಬರ್ತಾನೆ. ಸೊ ಈ ಫಸ್ಟ್ ಪಿಕ್ಚರ್ ಅಲ್ಲಿ ಕಾನ್ವರ್ಸೇಷನ್ ನಡೀತಾ ಇದೆ ನೋಡಿ. ಚಿತ್ರಕಾರ ಫಸ್ಟ್ ಪಿಕ್ಚರ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಕಾನ್ವರ್ಸೇಷನ್ ನಡೀತಾ ಇದೆ, ಪಿಕ್ಚರ್ ಟಾಕ್. ಸೊ ಚಿತ್ರಕಾರ ಚಿತ್ರ ಬಿಡಿಸ್ಕೊಂಡ್ ಬಂದು ಸೇಟ್ ಹತ್ರ ಕೊಡ್ತಾ ಇದ್ದಾನೆ. ಸೇಟು ಅವನ ಫೇಸ್ ನ ಚೇಂಜ್ ಮಾಡ್ಕೊಂಡು ಚಿತ್ರಕಾರನ ಹತ್ರ ಮಾತಾಡ್ತಾ ಇದ್ದಾನೆ. ದಿಸ್ ಇಸ್ ಫಸ್ಟ್ ಪಿಕ್ಚರ್ ಕಾನ್ವರ್ಸೇಷನ್. Understood all of you? Okay, turn the page now. Page number 6. Okay, keep the finger there. Okay, once we read this para, okay, come page number 5. Okay, once we read this, okay, say with me, okay. You know, वह सेठ भी एक तरह का कलाकार ही था. उसने अपना चेहरे का स्वरूप बदलने की कला खूब आती थी. चित्रकार को आया देखकर सेठ अंदर गया और कुछ ही क्षणों में अपना चेहरा बदलकर बाहर आया. Now turn the page. Page number 6. Keep the finger there. Just follow the letter. Okay. उसने चित्रकार से कहा, तुम्हारा चित्र जरा भी ठीक नहीं है, ठीक नहीं बना पड़ा है. तुम ही बताओ, क्या यह चेहरा मेरे चेहरे से जरा भी मिलता है? चित्रकार ने देखा, सचमुच चित्र सेठ के चेहरे से जरा भी नहीं मिलता था. सेठ बोला, जब तुम मेरा चित्र बनाकर लाओगे जो मेरे शक्ल से मिलेगा तभी मैं उसे खरीदूंगा. Okay, so okay, all of you read with me now. उसने चित्रकार से कहा, तुम्हारा चित्र जरा भी ठीक नहीं बना पड़ा है. तुम ही बताओ, क्या यह चेहरा मेरे चेहरे से जरा भी मिलता है? चित्रकार ने देखा, सचमुच चित्र सेठ के चेहरे से जरा भी नहीं मिलता था. सेठ बोला, जब तुम ऐसा चित्र बनाकर लाओगे जो मेरी शक्ल से मिलेगा तभी मैं उसे खरीदूंगा. Okay, all of you read now. Okay, let's explain now. उसने चित्रकार से कहा, अगर सेठ को चित्रकार के ಹೇಳ್ತಾನೆ, तुम्हारा चित्र जरा भी ठीक नहीं बना है. ನಿನ್ನ ಪಿಕ್ಚರ್ ಬಂದಿರೋಂತ ಚಿತ್ರ ಸ್ವಲ್ಪನೂ ಸರಿಯಾಗಿ ಬಂದಿಲ್ಲ. ठीक मीन्स ಸರಿ, नहीं ಅಂದ್ರೆ ಬಂದಿಲ್ಲ, ಸರಿಯಾಗಿ ಬಂದಿಲ್ಲ. तुम ही बताओ, क्या यह चेहरा मेरा चेहरे से जरा भी मिलता है? ನೀನೇ ಹೇಳು, ಈ ನೀನು ಬರ್ದಿರೋ ಚಿತ್ರದಲ್ಲಿ ಬರ್ದಿರೋ ಫೇಸ್ಗೂ ಮತ್ತೆ ನನ್ನ ಫೇಸ್ಗೂ ಏನಾದ್ರು ಹೋಲಿಕೆ ಇದೆಯಾ, ಸೇಮ್ ಟು ಸೇಮ್ ಆಗಿ ಕಾಣಿಸ್ತಾ ಇದೆಯಾ, ನೀನೇ ಹೇಳು ಅಂತ ಕೇಳ್ತಾ ಇದ್ದಾನೆ. ಚಿತ್ರಕಾರನೇ देखा, ಚಿತ್ರಕಾರ ನೋಡ್ತಾನೆ, सचमुच चित्र सेठ के चेहरे से जरा भी नहीं मिलता था. ಸೊ ಪಿಕ್ಚರ್ ಅಲ್ಲಿ ಇರುವಂತ ಫೇಸ್ ಮತ್ತೆ ಸೇಟ್ ಫೇಸ್ ಫುಲ್ ಡಿಫರೆಂಟ್ ಆಗಿ ಕಾಣಿಸ್ತಾ ಇತ್ತು. ಎರಡಕ್ಕೂ ಹೊಂದಿಕೆ ಆಗ್ತಾ ಇರಲಿಲ್ಲ, ಎರಡಕ್ಕೂ ಹೋಲಿಕೆ ಬರ್ತಾನೆ ಇರಲಿಲ್ಲ, ಎರಡು ಸೇಮ್ ಅನಿಸ್ತಾನೆ ಇರಲಿಲ್ಲ. ಸೇಟ್ ಬೋಲಾ, ಆಗ ಸೇಟ್ ಹೇಳ್ತಾನೆ, ಜಬ್ ತುಮ್ ಮೇರಾ ಚಿತ್ರ ಬನಾಕರ್ ಲಾओगे, ಯಾವಾಗ ನೀನು ನನ್ನ ಪಿಕ್ಚರೇ ಬರ್ಕೊಂಡ್ ಬರ್ತೀಯೋ, ಜೋ ಮೇರಿ ಶಕಲ್ ಸೆ ಮಿಲೇಗಾ, ಯಾವ ಪಿಕ್ಚರ್ ಯಾವಾಗ ನೀನು ನನ್ನ ಪಿಕ್ಚರ್ ಬರ್ಕೊಂಡ್ ಬರ್ತೀಯೋ ಅಂದ್ರೆ ನನ್ನ ಫೇಸ್ ಹೇಗಿದೆಯೋ ಹಾಗೆ ಇರಬೇಕು, ಆ ತರ ನೀನು ಪಿಕ್ಚರ್ನ ಬರ್ಕೊಂಡ್ ಬರ್ತೀಯೋ, ಚಿತ್ರನ ಆಗ ನೀನು ಬರ್ಕೊಂಡ್ ಬರ್ತೀಯೋ, ತಬ್ಬಿ ಮೇ ಉಸೆ ಖರೀದೂಂಗಾ, ಆವಾಗಲೇ ನಾನು ನಿನ್ನ ಪಿಕ್ಚರ್ನ ಪರ್ಚೇಸ್ ಮಾಡೋದು, ಖರೀದ್ನ
सेकंड पैराग्राफ। दूसरे दिन चित्रकार एक और चित्र बनाकर लाया जो हूबहू सेठ से उसे चेहरे से मिलता था, जो सेठ ने पहले दिन बनाया रखा था। इस बार फिर सेठ ने अपना चेहरा बदल लिया और चित्रकार के चित्र में कमी निकालने लगा। चित्रकार बड़ा लज्जित हुआ। उसके समझ में नहीं आ रहा था कि इस तरह की गलती उसके चित्र में क्यों होती है। ऐसे पहले तो कभी नहीं हुआ। अगले दिन वो फिर नया चित्र बनाकर ले गया, पर उसके साथ फिर वही हुआ जो पहले 2 दिन हुआ था। दूसरे दिन चित्रकार एक और चित्र बनाकर लाया जो हूबहू सेठ के उसी चेहरे से मिलता था, जो सेठ ने पहले दिन बनाया रखा था। इस बार सेठ ने फिर अपना चेहरा बदल लिया और चित्रकार के चित्र में कमी निकालने लगा। चित्रकार बड़ा लज्जित हुआ। उसके समझ में नहीं आ रहा था कि इस तरह की गलती उसके चित्र में क्यों होती है। ऐसा पहले तो कभी नहीं हुआ। अगले दिन वो फिर एक नया चित्र बनाकर ले गया, पर उसके साथ फिर वही हुआ जो पहले 2 दिन हुआ था। दूसरे दिन चित्रकार एक और चित्र बनाकर लाया। नेक्स्ट डे ಏನ್ ಮಾಡ್ತಾನೆ ಚಿತ್ರಕಾರ ಇನ್ನೊಂದು ಚಿತ್ರನ ಬಿಡಿಸಿಕೊಂಡು ಬರ್ತಾನೆ जो हूबहू सेम के चेहरे से मिलता था। हूबहू मीन्स सेम टू सेम ಅಂತ। हूबहू सेम टू सेम। सो हूबहू मतलब सेम टू सेम चेहरे ಹೇಗಿತ್ತೋ मिलता था। फर्स्ट ಹೇಗಿತ್ತೋ ಅದೇ ತರ ಇರುವಂತ ಚಿತ್ರನ ಬಿಡಿಸ್ಕೊಂಡು ಬರ್ತಾನೆ। जो सेठ ने पहले दिन बनाया रखा था, ಅಂದ್ರೆ ಫಸ್ಟ್ ಡೇ ಹೋದಾಗ ಸೇಟ್ ಫೇಸ್ ಹೇಗೆ ಚೇಂಜ್ ಆಗಿತ್ತು ಆ ತರ ಪಿಕ್ಚರ್ ನ ಚಿತ್ರನ ಬಿಡಿಸ್ಕೊಂಡು ತಗೊಂಡ್ಬಂದಿರ್ತಾರೆ। इस बार फिर सेठ ने अपना चेहरा बदल लिया। ಆದ್ರೆ ಏನ್ ಮಾಡ್ತಾನೆ ಸೇಠು ಈ ಟೈಮ್ ಸಹ ತನ್ನ ಫೇಸ್ ನ ಚೇಂಜ್ ಮಾಡ್ಕೊಂಡು ಬರ್ತಾನೆ और चित्रकार के चित्र में कमी निकालने लगा। सो ಯಾವಾಗ ಸೇಠು ಈ ಸರಿ ತನ್ನ ಫೇಸ್ ನ ಚೇಂಜ್ ಮಾಡ್ಕೊಂಡು ಬರ್ತಾನೋ ಆಗ ಸೇಠು ಹೇಳ್ತಾನೆ ನನ್ನ ಡ್ರಾಯಿಂಗ್ ಮಾಡಿದ ನನ್ನ ಫೇಸ್ ತರ ಇದೆ ಇದು ಅಂತ ಹೇಳ್ತಾನೋ ಆಗ ಚಿತ್ರಕಾರ ಆ ಡ್ರಾಯಿಂಗ್ ಮಾಡಿದಾಗ ಅದು ಮತ್ತೆ ಅವನ ಫೇಸ್ ಗೆ ಮ್ಯಾಚ್ ಆಗ್ತಾ ಇರಲ್ಲ, ಅದು ಬೇರೆ ಫೇಸ್ ತರ ಕಾಣಿಸ್ತಾ ಇರುತ್ತೆ, ಸೇಠ್ ಇಂದು ಫೇಸ್ ತರ ಕಾಣಿಸ್ತಾ ಇರಲ್ಲ। ಚಿತ್ರಕಾರ ಬಡ ಲಜ್ಜಿತ್ ಹುವಾ। ಲಜ್ಜಿತ್ ಮೀನ್ಸ್ ಶೈ। ಚಿತ್ರಕಾರನಿಗೆ ತುಂಬಾ ನಾಚಿಕೆ ಆಯಿತು। ಅಂಡರ್ಲೈನ್ ದ ವರ್ಡ್ ಲಜ್ಜಿತ್। ಹಾಫ್ ಜಾ ಅಂಡ್ ಫುಲ್ ಜಾ ಲಜ್ಜಿತ್। ಶೈ SHY ಶೈ। ಸೊ ತುಂಬಾ ನಾಚಿಕೆ ಆಗೋಯ್ತು ಯಾರಿಗೆ ಚಿತ್ರಕಾರನಿಗೆ। उसके समझ में नहीं आ रहा था कि इस तरह की गलतियां इसके चित्र में क्यों होती है। सो आದ್ರೆ ಅವನಿಗೆ ಮೈಂಡ್ಗೆ ಒಂದು ಗೊತ್ತಾಗ್ತಿಲ್ಲ ನನ್ನ ಪಿಕ್ಚರ್ ಅಲ್ಲಿ ಹೇಗೆ ಈ ತರ ನಾನು ತಪ್ಪುಗಳನ್ನ ಮಾಡ್ತಾ ಇದ್ದೀನಿ, ಒನ್ ಟೈಮ್ ತಪ್ಪಾದ್ರೆ ಓಕೆ, ಬಟ್ ಪದೇ ಪದೇ ತಪ್ಪು ಆಗ್ತಾ ಇದೆ, ಹೇಗೆ ಇದು ನನ್ನ ಚಿತ್ರದಲ್ಲಿ ನನ್ನ ಪಿಕ್ಚರ್ ಅಲ್ಲಿ ನಾನು ಮಾಡೋಂಥ ಚಿತ್ರದಲ್ಲಿ ಹೇಗೆ ತರ ತಪ್ಪುಗಳು ಕಾಣಿಸ್ಕೊತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಚಿತ್ರಕಾರನಿಗೆ। ಅಂಡರ್ಸ್ಟೂಡ್? ಗಲ್ತಿ ಮೀನ್ಸ್ ಮಿಸ್ಟೇಕ್। Underline the word mistakes। गलती मीन्स मिस्टेक्स। तो ऐसा पहले तो कभी नहीं हुआ था। ऐसा पहले तो कभी नहीं हुआ था ಅಂದ್ರೆ ಇದಕ್ಕಿಂತ ಮುಂಚೆ ನಾನು ಎಷ್ಟು ಚಿತ್ರಗಳನ್ನ ಮಾಡಿದ್ದೀನಿ ಯಾವತ್ತೂ ಈ ತರ ನನ್ನಿಂದ ಮಿಸ್ಟೇಕ್ ಆಗ್ತಾ ಇಲ್ಲ, ಆದ್ರೆ ಈಗ ಯಾಕೆ ಇಷ್ಟು ಮಿಸ್ಟೇಕ್ ಆಗ್ತಿದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ। अगले दिन वो फिर एक नया चित्र बनाकर ले गया। नेक्स्ट दिन ಏನ್ ಮಾಡ್ತಾನೆ ಅವನು ಬಿಡಲ್ಲ, ಇನ್ನೊಂದು ಹೊಸ ಪಿಕ್ಚರ್ ನ ಬಿಡಿಸ್ಕೊಂಡು ತಗೊಂಡು ಹೋಗ್ತಾನೆ। ನಯಾ ಮೀನ್ಸ್ ನ್ಯೂ। ಇನ್ನೊಂದು ಹೊಸ ಪಿಕ್ಚರ್ ನ ಬಿಡಿಸ್ಕೊಂಡು ತಗೊಂಡು ಹೋಗ್ತಾನೆ। ले गया तಗೊಂಡು ಹೋಗ್ತಾನೆ। उसके साथ फिर वही हुआ जो पहले
चित्रकार ने उसके बाद सेठ के दो तीन चित्र और बनाए पर हर बार निराश लौट पड़ा। अब उसकी समझ में शेर की चाल आ चुका कि वो जानता था कि वो मक्खी चूस से असल में पैसा नहीं देना चाहते हैं, पर चित्रकार अपने कई दिनों की मेहनत भी बेकार होने नहीं देना चाहता था। All of you read with me once. चित्रकार ने उसके बाद शेर के 2-3 चित्र और बनाए पर हर बार निराश लौटना पड़ा। अब उनकी समझ में शेर की चाल आ चुका कि वो जानता था कि वो मक्खी चूस से असल में पैसा नहीं देना चाहता था, पर चित्रकार अपने कई दिनों की मेहनत भी बेकार होने देना चाहता था। ओके, नाउ सी ಈ ಪ್ಯಾರಾಗ್ರಾಫ್ ಏನು ಹೇಳ್ತಾ ಇದ್ದಾರೆ, चित्रकार ने उसके बाद में सेठ के 2-3 चित्र बनाकर हर बार निराश लौटना पड़ा। ಅದು ಚಿತ್ರಕಾರ ಏನು ಮಾಡ್ತಾನೆ, ಬಿಡಲ್ಲ, ಪ್ರತಿದಿನ ಒಂದೊಂದು ವೆರೈಟೀಸ್ ಸೇಟಿದ್ದು ಚಿತ್ರ ಬಿಡಿಸ್ಕೊಂಡು ಹೋಗಿ ಡ್ರಾ ಮಾಡ್ಕೊಂಡು ಹೋಗಿ ತೋರಿಸ್ತಾನೆ. ಬಟ್ ಪ್ರತಿ ಸಲನೂ ಅವನಿಗೆ ನಿರಾಶೆಯಿಂದ, ನಿರಾಶ್ ಮೀನ್ಸ್ ಸ್ಯಾಡ್, ಅವನು ತುಂಬಾ ಬೇಜಾರಿಂದ ಲೌಟ್ನಾ ಅಂದ್ರೆ ರಿಟರ್ನ್ ಆಗ್ಬೇಕಾಗುತ್ತೆ. ಪ್ರತಿದಿನನೂ ಅವನಿಗೆ ತುಂಬಾ ಸ್ಯಾಡ್ ಆಗಿ ರಿಟರ್ನ್ ಆಗೋ ಪರಿಸ್ಥಿತಿ ಬರುತ್ತೆ. अब उसकी समझ में सेठ की चाल आ चुकी थी. ಇಷ್ಟೊತ್ತಾಗಲೇ ಅವನಿಗೆ ಗೊತ್ತಾಗುತ್ತೆ. ಚಾಲ್ ಮೀನ್ಸ್ ಐಡಿಯಾ. ಏನ್ ಸೇಟಿನ ಐಡಿಯಾ ಏನಿದೆ, ಸೇಟಿನ ಮನಸ್ಸಲ್ಲಿ ಏನ್ ಐಡಿಯಾ ಇದೆ ಅಂತ ಚಿತ್ರಕಾರನಿಗೆ ಈಗ ಗೊತ್ತಾಗೋಗಿದೆ. वह जानता था कि वो मक्खी चूस सेठ असल में पैसा नहीं देना चाहता था. ಸೊ ಅವನಿಗೆ ಗೊತ್ತಾಗಿದೆ वो मक्खी चूस सेठ ಅಂದ್ರೆ कंजूस सेठ ಅಂತ. कंजूस सेठ असल में पैसा नहीं देना चाहता था. ಅಂದ್ರೆ ಇವನ ಐಡಿಯಾ ಏನಿದೆ ಅಂದ್ರೆ ದುಡ್ಡು ಏನಾದ್ರೂ ಸರಿ ಕೊಡ್ಲೇಬಾರ್ದು ಅನ್ನೋ ಐಡಿಯಾ ಇವನಿಗಿದೆ ಅಂತ ಚಿತ್ರಕಾರನಿಗೆ ಗೊತ್ತಾಗ್ಬಿಡುತ್ತೆ ಫೈನಲ್ ಆಗಿ. पर चित्रकार अपने कई दिनों की मेहनत भी बेकार होने नहीं देना चाहता था. ಅದೇ ಚಿತ್ರಕಾರನು ಸಹ ಇಷ್ಟು ದಿನದಿಂದ ನಾನು ಇವ್ ಚಿತ್ರ ಮಾಡ್ಕೊಂಡು ಬಂದಿದ್ದೀನಿ, ನಾನು ಸಹ ಮೆಹನತ್ ಮೀನ್ಸ್ ಹಾರ್ಡ್ ವರ್ಕ್, ಅಂಡರ್ಲೈನ್ ದ ವರ್ಡ್ ಮೆಹನತ್. ನಾನು ಇಷ್ಟು ದಿನದ ಹಾರ್ಡ್ ವರ್ಕ್ ನ ಹಾರ್ಡ್ ಮಾಡ್ಕೋಬೇಕು, ಹೇಗಾದ್ರೂ ಸರಿ ಸೇಟ್ ಹತ್ರ ನಾನು ದುಡ್ಡು ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ. ಅಂಡರ್ಲೈನ್ ದ ವರ್ಡ್ ಮೆಹನತ್, ಹಾರ್ಡ್ ವರ್ಕ್. ಸೊ ನಾನು ಸಹ ಬಿಡಬಾರ್ದು, ಹೇಗಾದ್ರೂ ಮಾಡಿ ದುಡ್ಡು ತಗೊಳ್ಳೇಬೇಕು ಸೇಟ್ ಇಂದ ಅಂತ ಡಿಸೈಡ್ ಮಾಡ್ಕೊತಾರೆ. ನೋಡಿ, ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಾಗ್ಲೂ ಚಿತ್ರ ಡ್ರಾಯಿಂಗ್ ಬಿಡಿಸ್ಕೊಂಡ್ ಬಂದಾಗ ಸೇಟ್ ಹೇಳೋದು ಇದು ನನ್ನ ಫೇಸ್ ತರ ಇಲ್ಲ, ಇದನ್ನು ಬೇರೆ ಫೇಸ್ ಮಾಡ್ಕೊಂಡ್ ಬಂದಿದ್ಯಾ, ಮತ್ತೆ ಚೇಂಜ್ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ತಾ ಇರೋದು ಚಿತ್ರಗಾರರಿಗೆ. ಅಂಡರ್ಸ್ಟುಡ್ ನೋ ದಿಸ್ ಪಿಕ್ಚರ್ ಟಾಪ್? ಓಕೆ, now go for next page number 7. Keep the finger there, just follow the letter. बहुत सोच विचार कर तेनालीराम के पास पहुंचा और अपनी समस्या कह सुनाई. कुछ समय सोचने के बाद तेनालीराम ने कहा, कल तुम उसके पास एक शीशा लेकर जाओ और कहो कि आपकी बिल्कुल असली तस्वीर लाया हूँ, अच्छी तरह मिलाकर देख लीजिए, कहीं कोई अंतर आपको नहीं मिलेगा, बस फिर अपना काम हुआ ही समझो. ओके, जस्ट रीड विथ मी ऑल ऑफ यू वंस. बहुत सोच विचार कर तेनालीराम के पास पहुंचा और अपनी समस्या कह सुनाई. कुछ समय सोचने के बाद तेनालीराम ने कहा, कल तुम उसके पास एक शीश लेकर जाओ और कहो कि आपकी बिल्कुल असली तस्वीर लाया हूँ, अच्छी तरह मिलाकर देख लीजिए, कहीं कोई अंतर आपको नहीं मिलेगा, बस फिर अपना काम हुआ ही समझो. सो ಈಗ ಹೇಳ್ತಾರೆ, बहुत सोच विचार कर तेनालीराम के पास पहुंचा. ಸೊ ಚಿತ್ರಕಾರ ಏನ್ ಮಾಡ್ತಾನೆ, ಸೋಚ್ ವಿಚಾರ ತುಂಬಾ ಯೋಚನೆ ವಿಚಾರ ಮಾಡಿ, ಅಂದ್ರೆ ತನ್ನ ಮನಸ್ಸಲ್ಲಿ ತುಂಬಾ
ಮಾತಾಡ್ಕೊಂಡು ಏನ್ ಮಾಡೋದು, ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಳೋದು ಅಂತ ವಿಚಾರ ಮಾಡಿ ಯೋಚನೆ ಮಾಡಿ ತೆನಾಲಿರಾಮ್ ಕೆ ಪಾಸ್ ಪಹುಂಚಾ. ತೆನಾಲಿರಾಮನ ಹತ್ರ ಹೋಗ್ತಾರೆ. ತೆನಾಲಿರಾಮ ಏನಿರ್ತಾರೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿರುವಂತ ಒಬ್ಬ ಮಂತ್ರಿ. ಇವರು ಒಬ್ಬ ಹಾಸ್ಯ ಮಂತ್ರಿ ಸಹ ಆಗಿದ್ರು, ಮತ್ತೆ ಇವರು ಒಬ್ಬ ಇಂಟೆಲಿಜೆಂಟ್. ಈಗ ಅಕ್ಬರ್ಗೆ ಬೀರ್ಬಲ್ ಹೇಗೆ ಒಬ್ಬ ಇಂಟೆಲಿಜೆಂಟ್ ಮಂತ್ರಿ ಆಗಿದ್ರು, ಬುದ್ಧಿವಂತಿಕೆಯ ಒಬ್ಬ ಮಂತ್ರಿ ಆಗಿದ್ರು, ಹಾಗೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನಾಲಿರಾಮ ಕೂಡ ಒಬ್ಬ ಹಾಸ್ಯ ಚಕ್ರವರ್ತಿ ಅಂತ ಹೆಸರು ಬರ್ಕೊಂಡಿದ್ದಾರೆ. ಇವರು ಅದೇ ತುಂಬಾ ಹಾಸ್ಯ ಮಾಡ್ತಾ ಇದ್ರು, ಜೊತೆಗೆ ಒಳ್ಳೆ ಬುದ್ಧಿವಂತನೂ ಆಗಿದ್ರು, ಚತುರ ಆಗಿದ್ರು ಅಂತಾನು ಹೇಳ್ತಾ ಇದ್ದಾರೆ. ಸೊ ತನ್ನ ಸಮಸ್ಯೆ ತಗೊಂಡು ಚಿತ್ರಕಾರ ತೆನಾಲಿರಾಮನ ಹತ್ರ ಹೋಗ್ತಾರೆ. ಆಗ ತೆನಾಲಿರಾಮ ಅವರು ಹೇಳ್ತಾರೆ, ಕುछ समय सोचने के बाद, ಸ್ವಲ್ಪ ಹೊತ್ತು ತೆನಾಲಿರಾಮ ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಹೇಳ್ತಾರೆ, कल तुम उसके पास एक शीश लेकर जाओ और कहो, ನೀನ್ ನಾಳೆ ಚಿತ್ರ ಬಿಡಿಸ್ಕೊಂಡು ತಗೊಂಡು ಹೋಗ್ಬೇಡ, ಒಂದು ಶೀಶ್ ಒಂದು ಗ್ಲಾಸ್ ನ ತಗೊಂಡೋಗು. ಗಾಜಿಂದು, ಶೀಶಾ ಮೀನ್ಸ್ ಗ್ಲಾಸ್ ಇಂದ ತಾನೇ ಬರೋದದ್ದು, ಪಿಂಗಾಣಿಗೆಲ್ಲ ಬರಲ್ಲ. ಓಕೆ, ಒಂದು ಗಾಜಿಂದು ಶೀಶಾನ ತಗೊಂಡೋಗು, ಒಂದು ಗ್ಲಾಸ್ ತಗೊಂಡೋಗು, ಒಂದು ಗಾಜಿಂದು ಗ್ಲಾಸ್ ತಗೊಂಡೋಗು. ಅವ್ರು ಕಹೋ, ಮತ್ತೆ ನೀವು ತಗೊಂಡೋಗ್ಬಿಟ್ಟು ಹೇಳು, ಆಪ್ಗೆ ಬಿಲ್ಕುಲ್ ಅಸಲಿ ತಸ್ವೀರ್ ಲಾಯಾಕು, ಇವತ್ತು ನಾನು ಸೇಮ್ ಟು ಸೇಮ್ ನಿಮ್ ಫೇಸ್ ಹೇಗಿದ್ಯೋ ಅದನ್ನೇ ತೋರಿಸೋ ಅಂತ ಒಂದು ಚಿತ್ರ ತಗೊಂಡ್ ಬಂದಿದ್ದೀನಿ ಅಂತ ಹೇಳು. ತಸ್ವೀರ್ ಮೀನ್ಸ್ ಫೋಟೋ. ಅಂಡರ್ಲೈನ್ ವರ್ಡ್ ತಸ್ವೀರ್, ಫೋಟೋ. तस्वीर, फोटो. शीशा, ग्लास. ग्लास. ಸೊ ತಗೊಂಡೋಗ್ಬಿಟ್ಟು ನೀನು ಹೇಳು, ಇವತ್ತು ನಾನು ನಿಮ್ ಫೇಸ್ ಹೇಗಿದೆಯೋ ಸೇಮ್ ಟು ಸೇಮ್ ಹಾಗೆ ಇರೋ ಅಂತ ಒಂದು ಪಿಕ್ಚರ್ ತಂದಿದ್ದೀನಿ ಅಂತ ಹೇಳು. ಅಚ್ಚಿ ತರ ಮಿಲಾಕರ್ ಲೀಜಿಯೇ, ನೀವನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ಬೇಕಿದ್ರೆ ಅಂತ ಹೇಳು. ಕಹಿ ಕೋಯಿ ಅಂತರ ಆಪ್ಕೋ ನಹಿ ಮಿಲೇಗಾ, ನೀವು ಎಷ್ಟೇ ಆ ಪಿಕ್ಚರ್ನ ನೋಡಿದ್ರೆ, ಎಷ್ಟೇ ಅದ್ರಲ್ಲಿ ಎಷ್ಟೇ ನೀವು ತಪ್ಪು ಹುಡುಕ್ತೀನಿ ಅಂತ ಪ್ರಯತ್ನ ಪಟ್ಟರು ಅದರಲ್ಲಿ ಒಂದು ಮಿಸ್ಟೇಕು ಸಿಗಲ್ಲ. ಓಕೆ, ಬಸ್ ಫಿರ್ ಅಪ್ನಾ ಕಾಮ್ ಹುವಾ ಹಿ ಸಮझो, ಬಸ್ ನೀನ್ ಇಷ್ಟನ್ನೇ ಹೇಳು, ಅನ್ಕೋ ನೀನು ನಿನ್ ಕೆಲಸ ಆಯ್ತು ಅಂತ. ಕಾಮ್ ಹುವಾ ಹಿ ಸಮझो ಅಂದ್ರೆ ನಿನ್ ಕೆಲಸ ಮುಗೀತು ಅಂತ ತಿಳ್ಕೋ, ಇಷ್ಟನ್ನ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿ ದ ಸೆಕೆಂಡ್ ಪ್ಯಾರಾ, ನೆಕ್ಸ್ಟ್ ಪ್ಯಾರಾಗ್ರಾಫ್, फॉलो द लेटर. अगले दिन चित्रकार ने ऐसा ही किया. वह शीश लेकर सेठ के यहाँ पहुंचा और उसके सामने रख दिया. लीजिए सेठ जी, आपका बिल्कुल सच्चा चित्र, गलती की इसमें जरा भी गुंजाइश नहीं है. चित्रकार ने अपना मुस्कुराहट पर काबू होते हुए कहा, लेकिन यह तो शीशा है, सेठ ने झुलझुलाते हुए कहा. Okay, read with me now all of you once. अगले दिन चित्रकार ने ऐसा ही किया. वह शीशा लेकर सेठ के यहाँ पहुंचा और उसके सामने रख दिया. लीजिए सेठ जी, आपका बिल्कुल सच्चा चित्र, गलती की इसमें जरा भी अंकुश नहीं है. चित्रकार ने अपनी मुस्कुराहट पर काबू पाते हुए कहा, लेकिन यह तो शीशा है, सेठ ने झुलझुलाते हुए कहा. अगले दिन चित्रकार ने अगले दिन चित्रकार ने ऐसा ही किया. वह एक शीश लेकर सेठ के पास पहुंचा और उसके सामने रख दिया. नेक्स्ट डे ಏನ್ ಮಾಡ್ತಾನೆ, ತೆನಾಲಿರಾಮ ಅವರ ಹತ್ರ ಮಾತಾಡ್ಕೊಂಡು ಹೋದ್ಮೇಲೆ ಚಿತ್ರಕಾರ ನೆಕ್ಸ್ಟ್ ಡೇ ಹಾಗೆ ಮಾಡ್ತಾನೆ. ಸೊ ಹೋಗ್ಬಿಟ್ಟು ಅವರು ಒಂದ್ ಶೀಶಾ, ಒಂದ್ ಗಾಜಿನ ಗ್ಲಾಸ್ ನ ತಗೊಂಡು ಹೋಗ್ಬಿಟ್ಟು ಸೇಠ್ ಕೆ ಸಾಮನೆ ರಖ್ ಲಿಯಾ, ಸೇಠ್ ಎದುರುಗಡೆ ತಗೊಂಡೋಗಿ ಇಟ್ರು. ಲೀಜಿಯೇ ಸೇಠ್ ಜಿ, ತಗೊಳ್ಳಿ ಸೇಠ್ ಜಿ, आपका बिल्कुल सच्चा चित्र, ನಿಮ್ದು ನಿಜವಾದ ಚಿತ್ರ, ನಿಮ್ದು ನಿಜವಾದ ಫೋಟೋ ತಗೊಳ್ಳಿ ಅಂತ ಹೇಳ್ತಾರೆ. ಸಚ್ಚಾ ಮೀನ್ಸ್ ಟ್ರೂ, ನಿಮ್ಮ ನಿಜವಾದ ಚಿತ್ರ, ನಿಮ್ಮ ನಿಜವಾದ ಮುಖ ತಂದಿದ್ದೀನಿ ಇವತ್ತು ನಾನು, ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಗಲ್ತಿ ಕಿ ಇಸ್ಮೆ ಜರಾ ಬಿ ಗುಂಜಾಯಿಶ್ ನಹೀ ಹೈ. ಗಲ್ತಿ ಕಿ ಅಂದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಇವಾಗ, ಅದರಲ್ಲಿ ನಾನು ಒಂಚೂರು ಸಹ ತಪ್ಪು ಮಾಡಿಲ್ಲ. ಸೊ ಗಲ್ತಿ ಸೇ ಬಿ ಜರಾ ಬಿ ಅಂಕುಶ್ ಗುಂಜಾಯಿಶ್ ನಹೀ. ಗುಂಜಾಯಿಶ್ ಅಂದ್ರೆ ಇದರಲ್ಲಿ ತೊಂದರೆ ಇದ್ರೆ ಹೇಳಿ, ಈ ಪಿಕ್ಚರ್ ಏನಾದ್ರೂ ಕಡಿಮೆ ಇದ್ರೆ ಹೇಳಿ, ಇದರಲ್ಲಿ ಏನೊಂದು ಗಲ್ತಿ ಆಗಲಿ ತಪ್ಪುಗಳಾಗ್ಲಿ ಏನು ಇಲ್ಲ, ಇದರಲ್ಲಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಚಿತ್ರಕಾರ ने अपनी मुस्कुराहट पर काबू पाते हुए कहा, ಅಂದ್ರೆ
ಚಿತ್ರಕಾರಿಗೆ ತುಂಬಾ ನಗು ಬರ್ತಾ ಇರುತ್ತೆ. ಮುಸ್ಕುರಾನ ಸ್ಮೈಲ್ ಮಾಡೋದು ತುಂಬಾ ನಗು ಬರ್ತಾ ಇದೆ. ಅದನ್ನ ಅವರು ಕಾಬು ಪಾತೆ ಕಂಟ್ರೋಲ್ ಮಾಡಿಕೊಂಡು ಈ ಮಾತನ್ನ ಹೇಳ್ತಾರೆ. ಲೇಕಿನ್ ಯಾವುದು शीशा है सेठ ने झुलझुलाते हुए कहा. ಆಗ ಸೇಠು ಕೋಪ ಮಾಡಿಕೊಂಡು झुलझुलाते ಕೋಪ ಮಾಡಿಕೊಂಡು ಹೇಳ್ತಾರೆ ये तो शीशा है, ಇದು ಗ್ಲಾಸ್, ಇದು ಒಂದು ಗ್ಲಾಸ್, ಇದು ಒಂದು ಕನ್ನಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಗಾಜಿನ ಕನ್ನಡಿ ಇದು ಅಂತ ಹೇಳ್ತಾ ಇದ್ದಾರೆ. ओके, सी द नेक्स्ट लाइन. कीप द फिगर द रीड डाउन. आपकी असली सूरत शीशे के अलावा बना भी कौन सकता है? जल्दी से मेरे चित्र का मूल्य का 1000 स्वर्ण मुद्राएं निकालिए, चित्रकार बोला. सेठ समझ गया कि यह सब तेनालीराम की सूझबूझ का परिणाम है. उसने तुरंत 1000 मुद्राएं चित्रकार को दे दी. तेनालीराम ने जब यह घटना महाराज कृष्णदेवराय को सुनाई तो वे खूब हंसे. ओके, रीड विथ मी ऑल ऑफ यू वंस. आपकी असली सूरत शीशे के अलावा बना भी कौन सकता है? जल्दी से मेरे चित्रों का मूल्य 1000 स्वर्ण मुद्राएं निकालिए, चित्रकार बोला. सेठ समझ गया कि यह सब तेनालीराम की सूझबूझ का परिणाम है. उसने तुरंत 1000 स्वर्ण मुद्राएं चित्रकार को दे दी. तेनालीराम ने जब यह घटना महाराज कृष्णदेवराय को सुनाई तो वो खूब हंसे. आपकी असली सूरत शीशे के अलावा बना भी कौन सकता है? सो ಈಗ ಚಿತ್ರಕಾರ ಹೇಳ್ತಾನೆ. ಸೊ ಕೋಪ ಮಾಡ್ಕೋತಾನೆ ಸೇಟು ಕೋಪ ಮಾಡ್ಕೊಂಡು ಇದು ಶೀಶಾ, ಇದು ಕನ್ನಡಿ, ಇದು ತಗೊಂಡ್ಬಿಟ್ಟು ನನ್ನ ಚಿತ್ರ ಅಂತ ಹೇಳ್ತಾ ಇದ್ದೀಯ ನೀನು ಅಂತ ಕೇಳಿದಾಗ आपकी असली सूरत शीशे के अलावा बना भी कौन सकता है? ನಿಮ್ಮ ಅಸಲಿ ಮುಖನ ಅಂದ್ರೆ ನಿಮ್ಮ ನಿಜವಾದ ಮುಖನ ಈ ಕನ್ನಡಿ ಬಿಟ್ಟು ಇನ್ಯಾರು ಬರೆಯೋಕೆ ಸಾಧ್ಯ ಇಲ್ಲ. कौन बना सकता है? ಯಾರು ನಿಮ್ಮ ಚಿತ್ರನ ನಿಜವಾದ ಚಿತ್ರನ ಬಿಡಿಸಕ್ಕಾಗುತ್ತೆ? ಈ ಕನ್ನಡಿ ಬಿಟ್ಟು ನಿಮ್ಮ ನಿಜವಾದ ಮುಖನ ಯಾರು ಬಿಡಿಸಕ್ಕಾಗಲ್ಲ ಅಂತ ಹೇಳ್ತಾನೆ. जल्दी से मेरे चित्रों का मूल्य का 1000 स्वर्ण मुद्राएं निकालिए. ಬೇಗ ನಾನು ಇಷ್ಟು ದಿನದ ಚಿತ್ರ ಎಲ್ಲ ಬರೋದಲ್ಲ ಅದು 1000 ಆಗಿದೆ. 1000 ಮೀನ್ 1000 ಆಗಿದೆ. ಸೊ 1000 ಆಗಿದೆ. ಈ 1000ದ ದುಡ್ಡನ್ನ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. चित्रकार बोला, चित्रकार ಹಾಗೆ ಹೇಳ್ತಾ ಇದ್ದಾರೆ. सेठ ने समझ गया कि यह सब तो तेनालीराम की सूझबूझ का परिणाम है. ಅಲ್ಲಿಗೆ ಸೇಠ್ಗೆ ಅರ್ಥ ಆಗುತ್ತೆ, ಓ ಇದೆಲ್ಲ ತೆನಾಲಿರಾಮನ ಸೂझबूझ ಬುದ್ಧಿವಂತಿಕೆಯ ಐಡಿಯಾಗಳು ಅಂತ ಗೊತ್ತಾಗುತ್ತೆ. ತುರಂತ್ ಅವರು ಈ ಸೇಠ್ ಈ ಟೈಮಲ್ಲಿ ಕಂಜೂಸ್ ಆಗಲ್ಲ. ಅವರು ಬೇಗ 1000 ಸ್ವರ್ಣ ಗೋಲ್ಡ್ ಮುದ್ರಾಯೆ ಕಾಯಿನ್ಗಳನ್ನ ಚಿತ್ರಗಾರನಿಗೆ ಕೊಡ್ತಾರೆ. तेनालीराम ने जब यह घटना महाराज कृष्णदेवराय को सुनाई तो वो खूब हंसे. सो तेनालीराम ಈ ಘಟನೆಯನ್ನ ಯಾವ ಕೃಷ್ಣದೇವರಾಯನಿಗೆ ಹೇಳ್ತಾರೆ, ರಾಜುಗೆ ಹೇಳ್ತಾರೆ. ಆಗ ಕೃಷ್ಣದೇವರಾಯ ಅವರು ಈ ಘಟನೆನ ಕೇಳಿ ತುಂಬಾ ನಗ್ತಾ ಇರ್ತಾರಂತೆ. ಹಾಗೆ ತುಂಬಾ ನಗು ಬರುತ್ತಂತೆ ಈ ಘಟನೆಯನ್ನ ಕೇಳಿ. ಅಂಡರ್ಸ್ಟ್ಯಾಂಡ್ ದ ಲೆಸನ್ ಆಲ್ ಆಫ್ ಯು? ಕ್ಲಿಯರ್? ಓಕೆ, I'll ask some questions now. Okay, कंजूस सेठ कहा. all of you understand the lesson, no? So now you understand no lesson ಏನು ಅಂತ ಅರ್ಥ ಆಯ್ತಾಗ ಎಷ್ಟೇ ತೊಂದರೆ ಇದ್ರು ಎಷ್ಟೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಬುದ್ಧಿಯಿಂದ ಯೋಚನೆ ಮಾಡಬೇಕು. ಒಂದೇ ದಿನದಲ್ಲಿ ಡಿಸೈಡ್ ತಗೋಬಾರ್ದು. ಯಾವುದೇ ಆಗಲಿ 1-2 ದಿನ ಟೈಮ್ ತಗೊಂಡು ತುಂಬಾ ಡೀಪ್ ಆಗಿ ಯೋಚನೆ ಮಾಡಿದಾಗ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಅದು ಪರಿಹಾರ ಸಿಗದೆ ಇದ್ರು ದೊಡ್ಡವ್ರನ್ನ ಮನೆಯಲ್ಲಿ ಕೇಳೋದು, ಯಾವ್ದಾದ್ರು ತಿಳಿದವ್ರನ್ನ ಕೇಳಿದಾಗ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸೊ ತೆನಾಲಿರಾಮನ ಹತ್ರ ಹೋಗಿದ್ಕೆ ಚಿತ್ರಕಾರಕ್ಕೆ ಅದಕ್ಕೆ ಏನ್ ಸಿಕ್ತು? ಪರಿಹಾರ ಸಿಕ್ತು. ಇಲ್ಲಾಂದ್ರೆ ಅವನು ಲೈಫ್ ಲಾಂಗ್ ಅದೇ ತರ ಚಿತ್ರ ಬರ್ಕೊಂಡು ಹೋಗೋದು, ಸೇಟ್ ಅದೇ ತರ ಅವ್ರಿಗೆ ಮೋಸ ಮಾಡ್ತಾ ಇರೋದು, ಇದೇ ತರ ಆಗ್ತಾ ಇತ್ತು. ಸೊ ಇಲ್ಲಿ ಬರೀ ಚಿತ್ರದ ಶ್ರಮದ ಜೊತೆಗೆ ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಸಹ ಕೆಲಸ ಮಾಡ್ತು. ಅದರಿಂದ ಸೇಟ್ಗೆ ತನ್ನ ಗತಿ ಏನು, ತನ್ನ ತಪ್ಪು ಎಲ್ಲ ಆಯ್ತು ಅಂತ ಸೇಟ್ಗೆ ಗೊತ್ತಾಯ್ತು. ಜೊತೆಗೆ ಅವನ ದುಡ್ಡಿನ 100
100 ಆಯ್ತು, ಸಾರಿ 1000 ಆಯ್ತು. 100 ಕಾಯಿನ್ಗಳನ್ನ ಕೊಡಬೇಕಾಗಿ ಸೇಟು 1000 ಕಾಯಿನ್ಗಳನ್ನ ಕೊಟ್ಟ. ಅಂಡರ್ಸ್ಟ್ಯಾಂಡ್ ದ ಲೆಸನ್? ಓಕೆ, ಐ ಗೋ ಫಾರ್ ಕ್ವೆಶ್ಚನ್ ಆನ್ಸರ್ ನಾ. ಕಂಜೂಸ್ ಸೇಠ್ ಕहाँ रहता था? ಕಂಜೂಸ್ ಸೇಠ್ ಎಲ್ಲಿ ಇದ್ದ, ಎಲ್ಲಿ ವಾಸ ಮಾಡ್ಕೊಂಡಿದ್ದ? ಕೃಷ್ಣದೇವರಾಯ. कृष्णदेवराय के राज्य में रहता था. राज्य में रहता था. अंडरलाइन वर्ड कृष्णदेवराय. ओके, नेक्स्ट वन. चित्र बनाने के लिए कितना मूल्य देना था? आ चित्र बिडिस्कोडಕ್ಕೆ ಎಷ್ಟು ದುಡ್ಡನ್ನ ಕೊಡಬೇಕಾಗಿತ್ತು? सो सेकंड क्वेश्चन. सो स्वर्ण मुद्राए. ಸ್ವರ್ಣ ಮುದ್ರಾಯೆ 100 ಸ್ವರ್ಣಗಳನ್ನ ಕೊಡಬೇಕಾಗಿತ್ತು. ओके, नेक्स्ट. चित्रकार क्यों लज्जित हुआ? चित्रकार के चित्र में कमी निकालने लगा, इसलिए चित्रकार लज्जित हुआ. ಚಿತ್ರಕಾರನ ಚಿತ್ರದಲ್ಲಿ ತೊಂದರೆಗಳು, ತಪ್ಪುಗಳು ಜಾಸ್ತಿ ಕಂಡು ಬಂತು. ಅದಕ್ಕೋಸ್ಕರ ಚಿತ್ರಕಾರ ಏನ್ ಮಾಡ್ದ? ನಾಚಿಕೆ ಆಯ್ತು. ಚಿತ್ರಕಾರನಿಗೆ ತನ್ನ ಮೇಲೆ ನಾಚಿಕೆ ಆಗುವಂತ ಪರಿಸ್ಥಿತಿ ಬಂತು. ತೆನಾಲಿರಾಮ್ की बात सुनकर कौन हंसने लगा? ತೆನಾಲಿರಾಮನ ಮಾತನ್ನು ಕೇಳಿ ಯಾರು ನಗಕ್ಕೆ ಸ್ಟಾರ್ಟ್ ಮಾಡಿದ್ರು? ಹಾಗೆ ಕೃಷ್ಣದೇವರಾಯ. ओके, किसके पास धन की कोई कमी ना था? यार हत्र ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕಾಗಿ ದುಡ್ಡಿಗೆ ಕಷ್ಟ ಅನ್ನೋ ವಿಷಯನೇ ಇರಲಿಲ್ಲ. ಸೇಠ್ ಕೆ ಪಾಸ್. ಓಕೆ, ಸೇಠ್ ಹತ್ರ ದುಡ್ಡಿನ ಯಾವ ಕೊರತೆನೂ ಇರಲಿಲ್ಲ, ಯಾವ ಅಭಾವನೂ ಇರಲಿಲ್ಲ. ದುಡ್ಡು ಇಲ್ಲ ಅನ್ನೋ ಅಭಾವ ಇರಲಿಲ್ಲ, ದುಡ್ಡಿನ ಕೊರತೆ ಅಂತೂ ಇರಲಿಲ್ಲ. ಚಿತ್ರಕಾರ ने अपनी समस्या किसे सुनाई? ಚಿತ್ರಕಾರ ತನ್ನ ತೊಂದರೆಗಳನ್ನ ಯಾರ ಹತ್ರ ಹೋಗಿ ಹೇಳಿಕೊಂಡ? तेनालीराम से. तेनालीराम से कहा. नेक्स्ट. सेठ को कितनी स्वर्ण मुद्राएं देने पड़ी? लास्ट में सेठ के ಎಷ್ಟು ಗೋಲ್ಡನ್ ಕಾಯಿನ್ ಕೊಡಬೇಕಾಗಿ ಬಂತು? 1000 स्वर्ण मुद्राएं देने पड़े. ओके, now fill in the blanks. हिंदी ಹೇಗೆ ಹೇಳ್ತಾರೆ? fill in the blanks ಅಂದ್ರೆ ಖಾಲಿಸ್ತಾನ್ ಬರೋ. ನಿಮ್ಗೆ ಅಂಡರ್ಸ್ಟುಡ್ ಆಗಿ ಫಸ್ಟ್ ಲೆಸನ್ ಅಂತ ನಾನು ಇಂಗ್ಲಿಷ್ ಬರೀತಾ ಇರೋದು. ಮುಂದೆ ನಾನು ಹಿಂದಿಯಲ್ಲೇ ಹೆಡ್ಲೈನ್ಸ್ ಬರ್ಕೊಂಡು ಹೋಗ್ತೀನಿ ಎಲ್ಲಕ್ಕೆ. चित्र सेठ के उसी चेहरे से डैश मिलता था. हूबहू बखूबी. हूबहू द आंसर इज हूबहूबी. टिक ಮಾಡ್ಕೊಳ್ಳಿ ಅದನ್ನ. हूबहू. नेक्स्ट. चित्रकार बड़ा डैश हुआ लज्जित. अंडरलाइन ಮಾಡಿದ್ದಾರೆ ನೋಡಿ, ಬ್ರಾಕೆಟ್ ಅಲ್ಲಿ ಎರಡು ಆನ್ಸರ್ ಕೊಟ್ಟಿದ್ದಾರೆ. लज्जित ಖುಷಿ ಅಂತ. फर्स्ट वन लज्जित टिक ಮಾಡ್ಕೊಳ್ಳಿ. नेक्स्ट. कल तुम उसके पास डैश लेकर जाओ. शीश. शीशा अथवा शीश अನ್ಕೊಂಡಿದ್ದಾರೆ. शीश लेकर जाओ. यह सब डैश की सूझबूझ का परिणाम है. तेनालीराम कृष्णदेवराय अನ್ಕೊಂಡಿದ್ದಾರೆ. तेनालीराम. अंडरलाइन द वर्ड तेनालीराम. नेक्स्ट में बहुवचन लिखो ಅಂತ ಕೊಟ್ಟಿದ್ದಾರೆ. चेहरा चेहरो. चेहरा means only one face. चेहरो means so many face. बहुवचन रूप. बहुवचन रूप. चेहरा चेहरो. सॉरी चेहरे. सेकेंड वन पैसा पैसे. पैसा पैसे. नेक्स्ट वन शीशा शीशो. नेक्स्ट हियर मेटाफोर ನೋಡಿ. उसके पास धन की कोई कमी ना था. 20
नो नो बेड़ पढ़ते। उसके पास धन की कोई कमी न थी। बी साइड ಅಲ್ಲಿ सेकेंड वन कोई कमी ना था। क्या फर्स्ट वन आंसर। सेकेंड वन सेठ भी एक तरह का कलाकार था। नेक्स्ट वन चित्रों का मूल्य 1000 स्वर्ण मुद्राएं देते। 1000 फोर्थ वन तेनालीराम की सूझबूझ का परिणाम है। राइट डाउन द आंसर फास्ट। सूझबूझ का परिणाम। That much. We will finish this lesson now. Okay. Thank you, children.